ಇವತ್ತು ಸ್ವೀಟ್ ಕಾರ್ನಲ್ಲಿ ಮಿಲ್ಕ್ ಮಾಡಬೇಕು ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ, ತುಂಬ ನೋಡಿ ಜ್ಯೂಸಿಯಾಗಿದೆ, ತುಂಬ ಚೆನ್ನಾಗಿದೆ. ಈ ಸ್ವೀಟ್ ಕಾರ್ನು ಟೇಸ್ಟಾಗೂ ಇರುತ್ತೆ. ಇದರಲ್ಲಿ ನಾವು ಮಿಲ್ಕ್ ಮಾಡ್ಕೊತಾರೆ ಹೆಲ್ತಿಗೂ ತುಂಬಾ ಒಳ್ಳೆಯದು. ಇಲ್ಲಿ ನಾನು ಎಲ್ಲ ಕ್ಲೀನಾಗಿ ನೋಡಿ ಈ ರೀತಿ ಬಿಡಿಸ್ಕೊಂಡ್ರೆ ಎಲ್ಲ ಬಂದುಬಿಡತ್ತೆ ಕ್ಲೀನಾಗಿ. ಇಲ್ಲಿ ನೋಡಿ ಎಲ್ಲನೂ ಬಿಡಿಸ್ಕೊಂಡು ನಾನು ಇಲ್ಲಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಮಿಕ್ಸಿಯಲ್ಲಿ ಚೆನ್ನಾಗಿ ನಾನು ಮಿಕ್ಸಿ ಮಾಡಿಕೊಂಡು ಫಿಲ್ಟ್ರ್ ಮಾಡ್ಕೊಳ್ತೀನಿ. ಫಿಲ್ಟ್ರ್ ಮಾಡಿ ತಗೊಂಡು ಮಿಲ್ಕ್ ಮಾಡ್ಕೊಳ್ತೀನಿ, ರಾ ಮಿಲ್ಕು. ಇದನ್ನು ನಾನು ಬಾಯ್ಲ್ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಇಲ್ಲಿ ನಾನು ಫಿಲ್ಟ್ರ್ ಮಾಡ್ಕೊಳ್ತೀನಿ ನೋಡಿ. ಅದು ಹೊಟ್ಟೆಲ್ಲ ಹೋಗಬೇಕು. ಒಂದು 2 ಸಲ ಇಲ್ಲ 3 ಸಲಿನೂ ಇದರಲ್ಲಿ ಮಿಕ್ಸಿ ಹಾಕ್ಕೊಂಡ್ರೆ ಹಾಲು ಚೆನ್ನಾಗಿ ಬರುತ್ತೆ. ಕಲರ್ ನೋಡಿ ಒಳ್ಳೆ ಕಲರು. ಇಲ್ಲಿ ಒಟ್ಟನ್ನ ಚೆನ್ನಾಗಿ ನಾನಿಲ್ಲಿ ಶೋಧಿಸ್ಕೊಂಡು ಎಲ್ಲಿ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಇಲ್ಲಿ ಮಾಡ್ಕೊಳ್ತೀನಿ ನಾನು. ಕಾರ್ನ್ ಒಳ್ಳೆಯದಲ್ವ ಹೆಲ್ತಿಗೆ, ಹಾಗಾಗಿ ಇದನ್ನು ನಾನು ಇವತ್ತು ಮಿಲ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಒಟ್ಟು ಜಾಸ್ತಿ ಇರುತ್ತಲ್ವ, ಚೆನ್ನಾಗಿ 2-3 ಸಲ ಮಾಡಿಕೊಂಡ್ರೆ ಚೆನ್ನಾಗಿ ಮಿಲ್ಕ್ ಬರುತ್ತೆ. ಇದಕ್ಕೊಂಚೂರು ಶುಗರ್ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ. ಇದಕ್ಕೆ ನಾನು ಹಾಗೇನೂ ಕುಡಿಬೋದು, ಇಲ್ಲ ಮಿಲ್ಕ್ ಹಾಕ್ಕೊಂಡು ಕುಡಿಬೋದು, ಇಲ್ಲ ಅಂದರೆ ಕಂಡೆನ್ಸ್ ಮಿಲ್ಕ್ ಹಾಕ್ಕೊಂಡು ಕುಡಿಬೋದು ಸ್ವೀಟಿಗೆ, ಶುಗರ್ ಹಾಕೋ ಬದಲು. ಇಲ್ಲಿ ನಾವು ಮಕ್ಕಳಿಗೆ ಹೇಗೆ ಬೇಕಾದ್ರೂ ಕೊಡ್ಬೋದು, ಆದರೆ ತುಂಬಾ ಒಳ್ಳೆಯದಿದು. ಬೆಳಿಗ್ಗೆನೇ ಈ ರೀತಿ ಒಂದು ಲೋಟ ಕುಡಿದ್ರೆ ತುಂಬಾ ಒಳ್ಳೆಯದಿದು. ಡಯಟ್ ಕಾನ್ಸೆಪ್ಟ್ ಇರೋವ್ರಿಗೂ ಈ ರೀತಿ ಮಾಡಿದ್ರೂ ಒಳ್ಳೆಯದಿರುತ್ತೆ. ಇಲ್ಲಿ ನಾನು ಮಿಲ್ಕ್ ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕು ಒಂಚೂರು ಶುಗರ್ ಹಾಕ್ಕೊಂಡು ಇವತ್ತಿನ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಕಾರ್ನ್ ಮಿಲ್ಕ್ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ, ಟೇಸ್ಟ್ ಆಗೋ ಇದೆ. ಇದು ಸ್ವೀಟ್ ಕಾರ್ನ್ ಅಲ್ವಾ. 1 ಲೋಟ ಕುಡಿದ್ರೆ ಸಾಕು, ಬೆಳಗಿನ ಜಾವ ಇಲ್ಲ ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ಈ ರೀತಿ ಕೊಡ್ಬೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.